ಮೇಟಿ ಸಾಹೇಬ್ರು ಎಂತ ಮೃದು ಸ್ವಭಾವ ಅಂದ್ರ ಅವ್ರಿಗೆ ಯಾರೇ ಏನ ಕೆಟ್ಟದ್ ಮಾಡ್ತಿರ್ತೀವಿ ಹೋಗ್ಲಿ ಬಿಡವ ನೋಡುನು ಅನ್ನೋದು. ಬಾಗಲಕೋಟೆ ಜಿಲ್ಲಾ ಮಾಜಿ ಕೆಪಿಸಿಸಿ ಪ್ರೆಸಿಡೆಂಟ್, ಈಗ ಹಾಲಿ ಸ್ಟೇಟ್ ಲೆವೆಲ್ ಕೆಪಿಸಿಸಿ ಮೆಂಬರ್ ಆಗಿರ್ತಕ್ಕಂತ ಶ್ರೀಮತಿ ರಕ್ಷಿತಾ ರೆಡ್ಡಿ ಅವರು ನಮ್ಮ ಜೊತೆ ಅದಾರ. ಚುನಾವಣೆ ಬಗ್ಗೆ ಅವರು ಗ್ರೌಂಡ್ ರಿಪೋರ್ಟ್ ಮೇಡಮ್ ಚೆನ್ನಾಗಿ ಸ್ವಾಗತ. ನೋಡ್ಬೋದು, ನಾವು ಎದ್ದ ತಕ್ಷಣ ಮನ್ಯಾಗಿನ ಹೆಣ್ಮಕ್ಳು ನೋಡಿದ್ದೇವೆ. ಮನ್ಯಾಗ ಹೆಣ್ಮಗಳು ಎದ್ದ ತಕ್ಷಣ ಬಾಗ್ಲಾಗಿ ಕಸ ಹೊಡೆದು ರಂಗೋಲಿ ಹಾಕಿ ಚಾ ಮಾಡ್ಕೊಟ್ಟು ನಾಷ್ಟ ಮಾಡಿದ ತಕ್ಷಣ ಅಲ್ಲಿಂದ ಒಂದ್ ಹೆಣ್ಮಕ್ಳದ್ದು ಇವತ್ ನಮ್ ಪಕ್ಷ ಯಾವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಕೊಂಡ್ ಬಂದೈತಿ, ಮುಂದೆ ಸಪೋರ್ಟ್ ಮಾಡ್ತೈತಿ. ಇವತ್ತು ಸುಮಾರು ಯೋಜನೆಗಳಿದಾವ್. 2,000 ರೂಪಾಯಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಬಸ್ ಫ್ರೀ ಆಗಿರ್ಬೋದು, ಸುಮಾರು ಯೋಜನೆಗಳು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಾರ. ಯಾಕೆ ಕೊಟ್ಟಾರ ಅಂದ್ರ ಇವತ್ತು ನಾವು ಮನ್ಯಾಗ ರೊಕ್ಕ ಬರ್ಬೇಕಂದ್ರ ಗಂಡ ಪೂಜೆ ಮಾಡಲ್ಲ, ಹೆಣ್ಣು ಪೂಜೆನೆ ಮಾಡ್ತೀವಿ. ಇವತ್ ಲಕ್ಷ್ಮಿ ಪೂಜಾ ಮಾಡಿದಲ್ಲೇ ಮನ್ಯಾಗ ಲಕ್ಷ್ಮಿ ಬರ್ತಾಳ. ಸೊ ಆ ಒಂದ್ ದೃಷ್ಟಿಯಿಂದ ಯಾವಾಗ್ಲೂ ಕಾಂಗ್ರೆಸ್ ಒಂದೇ ಆರಾಧನೆ ಮಾಡ್ಕೊಂಡ್ ಬಂದಿದೆ, ಒಂದು ಶಕ್ತಿನ ಆರಾಧನೆ ಮಾಡ್ಕೊಂಡ್ ಬಂದಿದೆ. ಆ ಶಕ್ತಿ ಇವತ್ ಬಾಗಲಕೋಟೆಯಲ್ಲಿ ತೋರಿಸ್ತೀವಿ. ನಮ್ ಕಾಂಗ್ರೆಸ್ ಗೆಲ್ಲುತ್ತಂತ ನನ್ ಭರವಸೆ. ಈಗ ಕ್ಯಾನ್ವಾಸ್ ಮಹಿಳೆಯರಾಗಿರ್ಬೋದು, ಯಾವ ತರ ತುಂಬಾ ಚೆನ್ನಾಗೈತೆ. ಯಾಕಂದ್ರಿ ನೋಡ್ರಿ, ಇವತ್ತು ನಾನೇ ಒಂದ್ ಹೆಣ್ಣದಿ, ಇವತ್ ನನಗ ಒಂದೇನೋ ತಗೋಬೇಕಾಗೈತಿ, ಏನೋ ಒಂದ್ ನೋಡೇ ನಾನು ಒಂದ್ ಹೆಣ್ಮಕ್ಳಿಗೆ ಸಹಜಿಗೆ ಸಣ್ಣವ್ರಿದ್ದಾಗ ಅಪ್ಪನ್ ಕೇಳ್ಬೇಕು, ಲಗ್ನ ಆದ್ಮೇಲೆ ಗಂಡನ್ ಕೇಳ್ಬೇಕು, ವಯಸ್ಸಾಗಿನ್ ಮಕ್ಕಳನ್ ಕೇಳ್ಬೇಕು. ಸೊ ಇದು ಅದ್ರಿಂದ ಬರಾಕತ್ತೈತಂದ್ರು. ಬಟ್ ಇವತ್ ನಮ್ ಪಕ್ಷ ಸ್ವತಂತ್ರವಾಗಿರ್ಲಿ, ಹೆಣ್ಮಕ್ಳು ಆಗಿರ್ಲಿ, ಅವ್ರಿಗೆ ಏನ್ ಬೇಕಾದ್ರೂ ತಗೊಳ್ಳಿ, ಲೈಕ್ ಸ್ವತಂತ್ರವಾಗಿರ್ಲಿ ಅಂತ ಹೆಣ್ಮಕ್ಳಿಗೂ ಒಂದು ಅವಕಾಶ ಮಾಡ್ಕೊಡಕ್ಕೆ ಅವ್ರಿಗೂ ಯೋಜನೆಗಳು ತಂದ್ಕೊಟ್ಟೇವಿ. 2,000 ರೂಪಾಯಿ ಎಷ್ಟೊಂದ್ ಜನ ಅನುಕೂಲ ಆಗೈತಿ ಇವತ್ತು. ಆ ಒಂದ್ ದೃಷ್ಟಿಯಿಂದ ಹೆಣ್ಮಕ್ಳು 100% ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಈಗ ನೀವು ನೋಡಿದ್ರಿ ಮೊನ್ನೆ ಮೋದಿ ಅವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಅವಾಗಿಂದ ಹೇಳ್ಕೊಂಡ್ ಬರ್ತಾರೆ. ಹೆಣ್ಮಕ್ಳಿಗೆ ಅಷ್ಟೊಂದು ಎಲ್ಲಾ ಯೋಜನೆಗಳು ಮಾಡೇವಿ, ನಾವು ಲೋನ್ಸ್ ತಗೊಂಡ್ ಬಂದೇವಿ. ಇನ್ನ ತನ ಗ್ರಾಮೀಣ ಅಲ್ಲ, ತಾಲೂಕ್ ತನೂ ಲೋನ್ಸ್ ಬಂದಿಲ್ಲ ಸರ್ ಇವತ್ತಿಗೂ. ಏನು ಆ ಯೋಜನೆಗಳನ್ನೇ ಹೆಣ್ಮಕ್ಳು ನೋಡಿಲ್ಲ. ಆದ್ರೆ ಇವತ್ತು ಮನ್ಯಾಗ ಕುಂತಿದ್ದು ಸಾಮಾನ್ಯ ಹೆಣ್ಮಗಳಿಗೂ ಕೂಡ ಅಕೌಂಟ್ ಅಲ್ಲಿ 2,000 ರೂಪಾಯಿ ಬಂದ್ ಬೀಳುತ್ತೆ. ಇವತ್ತು ಆರಾಮಾಗಿ ಆ ಹೆಣ್ಣು ಸ್ವಾತಂತ್ರ್ಯವಾಗಿ ಏನಾದ್ರೂ ತಗೋಬಹುದು. ಆ ಒಂದ್ ದೃಷ್ಟಿಯಿಂದ ನಮಗ್ ಸಪೋರ್ಟ್ ಮಾಡೇ ಮಾಡಿ ನನ್ನ ಭರವಸೆ ಇದೆ. ಯೋಜನೆಯಿಂದ ಎಲ್ಲಿ ಅಭಿವೃದ್ಧಿ ಆಗಿಲ್ಲ, ಯಾವ ಸರ್ಕಾರ ಸಾಧನೆ ಶೂನ್ಯ ಅಂತೇಳಿ ಆರೋಪ ಕೇಳಿ ಬರ್ತಾ ಇದೆ ಸರ್. ಅದೇನೋ ಅಂತಾರಲ್ಲ, ಕಾಮನಿಗೆ ಎಲ್ಲಾನು ಹಳದಿ ಅಂತ. ಸೊ ಅವ್ರು ಏನು ಸಾಧನೆ ಮಾಡಿಲ್ಲ, ಆಯ್ತಾ. ಸೊ ಅವ್ರಿಗೆ ಎಲ್ಲಾನು ಹಳದಿನ ಕಾಣತ್ತೆ. ಸೊ ನಾವು ಎಲ್ಲಾ ಕೆಲ್ಸ ಮಾಡಿನೂ ಜನರ ಬಾಯಾಗವೆ ಅದು ಕಾಣ್ತಿಲ್ಲ ಅವ್ರಿಗೆ, ಬರೇ ಹಳದಿನ ಕಾಣತ್ತೆ. ಬಿಕಾಸ್ ಅವ್ರು ಏನು ಮಾಡೇ ಇಲ್ಲ. ಸಾವಿರಾರು ಯೋಜನೆಗಳು ಹೇಳಿದ್ರು, ಒಂದರೆ ಬಂದಾವೇನ್ರಿ? ಹುಡುಗರಿಗೆ ನೌಕರಿ ಕೊಡ್ತೇನಂದ್ರು ಕೊಡ್ಲಿಲ್ಲ, ಬಜಿ ಮಾರಲ್ಲ. ತಂದೆ ತಾಯಿ ಕಲ್ಸೋದೇನ್ ಬಜಿ ಮಾರಕ ಮಕ್ಕಳನ್ನ? ನೌಕರಿ ಮಾಡ್ಲಿ, ನಮ್ಮ ಪೊಸಿಷನ್ಗೆ ಒಂದು ಯೋಚನೆ ಬರ್ಲಿಲ್ಲ ಅವ್ರಿಗೆ. ಎಷ್ಟೋ ಜನ ಧಾರವಾಡದಲ್ಲಿ ಏನೋ ಧರಣಿ ಮಾಡಿದ್ರು. ಈಗ ಶಿಕ್ಷಣ ಇಲಾಖೆ ಒಳಗೆ ಸೀಟ್ ಕಾರ್ಯ ಇನ್ನೂ ಅದನ್ನು ಭರ್ತಿ ಆಗಿದೆ. ಮಾಡಕತ್ತಾರ ಎಲ್ಲಾನು. ಈಗ ಮೊನ್ನೆ ಬಜೆಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್, ನಮ್ಮ ಕಾಂಗ್ರೆಸ್ ಪಕ್ಷ ಮೊನ್ನೆ ಬಜೆಟ್ ಆಯ್ತು. ಸೊ ಆ ದೃಷ್ಟಿಯಿಂದ ಈಗ ಬರುವಂತ ದಿವಸ ಈ ಬೈ ಎಲೆಕ್ಷನ್ ಆದ್ಮೇಲೆ ಇನ್ನೂ ಚರ್ಚೆ ಮಾಡಿ ಸೀನಿಯರ್ಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಈಗ ಅಕಾಲಿಕ ಅನಿವಾರ್ಯವಾಗಿ ಉಪಚುನಾವಣೆ ಮಾಡಬೇಕಾಗ್ತದೆ. ಏನೋ ಅವು ಕೂಡ ಸಾಕಷ್ಟು ಪಕ್ಷದ ಸೇವೆಯನ್ನು ಸಲ್ಲಿಸಿದ್ದಾರೆ, ಸಾಕಷ್ಟು ತಮ್ಮ ಅಭಿಮಾನಿಗಳು ಕೂಡ ಅದಾರ. ಎಲ್ಲೋ ಒಂದ್ ಕಡೆ ತಮ್ಮಲ್ಲಿ ಏನೋ ಒಂದು ಅಸಮಾಧಾನ ಇದೆ, ಅವು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಅಸಮಾಧಾನ ಇದೆ. ಚುನಾವಣೆಗಳಲ್ಲಿ ಯಾವ ತರ ತಾವು ವರ್ಕ್ ಮಾಡ್ತಾ ಇದ್ದೀವಿ? ಭೇಟಿ ಅವರು ನಾನು ಅವ್ರ ಮನೆ ಗೊತ್ತಿಲ್ಲ,
ಆದ್ರ ಅವ್ರ ಮಗಳ ತರನ ನಾನು ಯಾವಾಗ್ಲೂ ಜೊತೆಯಾಗಿ ಇರ್ತಿದ್ದೆ. ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ, ಆದ್ರೆ ಅವ್ರ ಜೊತೆನೆ ಇರ್ತಿದ್ದೆ. ನಂಗ ಅವ್ರೊಂದು ಮಿಸ್ ಮಾಡ್ಕೊಳತ್ತೀನಿ ಅಂದ್ರೆ ನಿಜವಾಗ್ಲೂ ಒಂಥರ ಬೇಜಾರಾಗತೈತಿ. ಇಲ್ಲ, ನಾನು ಆಸ್ಪರೆಂಟ್ ಇದ್ದೆ. ಅವ್ರದ್ದು ಲಾಸ್ಟ್ ಟೈಮ್ MLA ಇಲೆಕ್ಷನ್ ನಿಂದಿರ್ಬೇಕಾದ್ರು ನಾನು ಆಸ್ಪರೆಂಟ್ ಇದ್ದೆ. ಅದು ಅವ್ರಿಗೆ ಕೇಳೇನೆ ನಾನು ಅರ್ಜಿ ಹಾಕಿದ್ದೆ, ಅಪ್ಪ ನಾನು ನಿಂದ್ರಾಗತ್ತೀನಿ, ನನ್ಗೂ ಅವಕಾಶ ಮಾಡ್ಕೊಡ್ರಿ. ನಿಂದ್ರುವ ನೀನ, ನನಗಿಂತ ನಿನಗ ಇಬ್ರು ಒಂದ ಅಲ್ಲ ನಾವ್ ಅಂತ ಅಂದಿದ್ರು. ಬಟ್ ಇವತ್ತಿಗೂ ನಾನು ಆಸ್ಪರೆಂಟೆ, ಮುಂದೂ ನಾನು ಆಸ್ಪರೆಂಟೆ. ಯಾಕಂದ್ರ ಇದು ಕಾಂಗ್ರೆಸ್ ಪಕ್ಷ ಒಂದ್ ತಾಜಿನ ಮನೆ, ಅದಕ್ಕ ಕಲ್ ಹೋಗಿದ್ರ ನಮ್ಗ ನುಕ್ಸಾನ. ನನ್ ಮನಿ ಅದು, ನನ್ನ ಆಸ್ತಿ ಅದು, ನಾ ಕಲ್ ಹೋಗ್ಯಲ್ಲ. ಇವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನನ್ಗೊಂದ್ ಈ ಸ್ಥಾನಮಾನ ಒಂದ್ ಕೊಟ್ಟೈತಂದ್ಮೇಲೆ ನಾ ಅದಕ್ ಮರ್ಯಾದೆ ಕೊಡ್ತೀನಿ. ಮುಂದ ನನ್ಗ ಲೀಡರ್ಸ್ ಒಂದ್ ಒಳ್ಳೇದ್ ಏನೋ ಒಂದ್ ಕೊಡ್ತಾರ ಅನ್ನೋದು ನನ್ ಭರವಸೆ ಐತಿ. ನಾನು ಅಲ್ಲಿವರೆಗೂ ಹೋರಾಡ್ತೀನಿ ಚುನಾವಣೆ ಒಳಗ ನಮ್ಮ ಅಭ್ಯರ್ಥಿ ಉಮೇಶ್ ನಿಂಬೆ ಅವ್ರು ಗೆಲ್ತಾರಂತೆ ತುಂಬ ಭರವಸೆ ಐತಿ. 100%. ಯಾಕಂದ್ರ ಇವತ್ತು ಉಮೇಶ್ ಅವರು ಮೇಟಿ ಅವ್ರ ಮಗನೇ. ಮೇಟಿ ಸಾಹೇಬ್ರು ಎಂತ ಮೃದು ಸ್ವಭಾವ ಅಂದ್ರ ಅವ್ರಿಗೆ ಯಾರೇ ಏನ ಕೆಟ್ಟದ್ ಮಾಡ್ತಿರ್ತೀವಿ, ಹೋಗ್ಲಿ ಬಿಡವ ನೋಡು. ಸೊ ಅದೇ ದೃಷ್ಟಿಯಿಂದ ಮಕ್ಕಳು ಕೂಡ ಹಂಗೆ ಇದಾರೆ. ಸೊ ಡೆಫಿನೆಟ್ ಆಗಿ ಕಾಂಗ್ರೆಸ್ ಬರುತ್ತೆ ಇಲ್ಲಿ. ಬಿಕಾಸ್ ಎಲ್ಲರೂ ಬೇರೆ ಬೇರೆ ಎಲ್ಲಾ ಸ್ಟೇಟ್ ನಿಂದ, ಲೈಕ್ ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಜನ ಬಂದಿದ್ದಾರೆ. ನಮ್ KPCC ವರ್ಕರ್ಸ್ ಎಲ್ಲರೂ ಬಂದಿದ್ದಾರೆ ಇವತ್ತು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಗೆಲ್ಲಿ ಪ್ರತಿಯೊಬ್ಬರ ಮನೆಗೆ ಹೋಗಿ ನಾವು ರೀಚ್ ಆಗಿ ಪ್ರತಿಯೊಬ್ಬರಿಗೂ ನಾವು ತಿಳಿಸ್ಕೊಡಕತ್ತೀವಿ. ಸೊ ಆ ದೃಷ್ಟಿಯಿಂದ ರೆಸ್ಪಾನ್ಸ್ ಚೆನ್ನಾಗಿ ಬರಾಕತ್ತೈತಿ. ಡೆಫಿನೆಟ್ ಆಗಿ ಕಾಂಗ್ರೆಸ್ ವಿನ್ ಆಗ್ತೈತಿ. ಉಮೇಶ್ ರೆಡ್ಡಿ ಅವ್ರು ಗೆದ್ದಾಗ ಇರ್ತಾರೆ. ಸರ್ ಅವ್ರು ಗೋಡಂಬಿ ಮನುಕ ತಿನ್ ಮೇಲೆ ಕುಸ್ತಿಗೆ ನಿಂದ್ರ ಅವ್ರು. ಈಗ ಈಗ ಹುಟ್ಟೈತಿ, ಅಂಬಿಗಾಲ್ ಇಟ್ಬೇಕು, ಯಾರು ನಡಿ ಹೋಗ್ಬೇಕು. ಒಮ್ಮೆ ನೀಟ್ ಹಾಕಿ ಇದನ್ನ ಹಾಕಂದ್ರೆ ಹೆಂಗಾಗ್ತೈತಿ? ನೋಡ್ರಿ, ಡೆಫಿನೆಟ್ ಆಗಿ ವೋಟ್ ಡಿವೈಡ್ ಅಂತಲ್ಲ, ವೋಟ್ ನಮ್ಗ ಬರ್ತಾವ್ರಿ. ಅವ್ರು ಡಿವೈಡ್ ಆಗೋದು. ಯಾಕಂದ್ರೆ ಇವತ್ತು ನಮ್ ಪಕ್ಷ ಬಡ ಮಕ್ಕಳದು ಎಜುಕೇಶನ್ ಏನ್ ಬೇಕು, ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಎಜುಕೇಶನ್ ನೋಡ್ಬೇಕು. ಎಂತ ರಿಚ್ ಪೀಪಲ್ ಆದ್ರೆ ಏನ್ರಿ, ಗವರ್ಮೆಂಟ್ ಕಾಲೇಜ್ ಐತಂದ್ರ ಅದ್ರ ಡಿಗ್ನಿಟಿನ ಬೇರೆ ರೀ ಸರ್. ಸೊ ಹಿಂಗಾಗಿ ನಮ್ ಪಕ್ಷ ಇವತ್ತು ನಮ್ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಮೇಟಿ ಅವ್ರ ಆಶೀರ್ವಾದದಿಂದ ಬಂದೈತಂದ್ರ ಡೆಫಿನೆಟ್ ಆಗಿ ನಮಗ್ ಬಹಳ ಖುಷಿ ಆಗೈತಿ. ಪಕ್ಷ ಅದು ಇದು ಅಂತಲ್ಲ, ಇವತ್ತು ಒಂದ್ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಗೆ ಆಗೈತಂದ್ರ ಅದು ನಮ್ ಕಾಂಗ್ರೆಸ್ ಪಕ್ಷದಿಂದ ಮೇಟಿ ಅವ್ರ ಲೈಕ್ ಅವರು ಶ್ರಮ ಪಟ್ಟಿರೋದ್ರಿಂದ ನಮ್ಮ ಸಿದ್ದರಾಮಯ್ಯ DK ಶಿವಕುಮಾರ್ ಸರ್ ಇವತ್ತು ಇನಿಷಿಯೇಟಿವ್ ಆಗಿ ತಗೊಂಡು ಬಾಗಲಕೋಟೆಯಲ್ಲಿ ಆಗ್ಲೇಬೇಕಂತ ಮಾಡಿರೋದ್ರಿಂದ ಡೆಫಿನೆಟ್ ಆಗಿ ನಮ್ಗ ಬಹಳ ಅನುಕೂಲ ಆಗ್ತೈತಿ. ಬಾಗಲಕೋಟೆ ಫ್ಯಾಮಿಲಿಗೆಲ್ಲ ಅನುಕೂಲ ಆಗ್ತೈತಿ. ಆಮೇಲೆ ಮುಂದ್ ಬರುವಂತ ದಿನದಲ್ಲೂ ಕೂಡ ಸೊ ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಇನ್ನೂ ಆಗಿಲ್ಲ. ಸೊ ಆ ದೃಷ್ಟಿಯಿಂದ ನಾವು ಕೂಡ ಈಗ ಮಹಿಳೆಯರು ಎಲ್ಲರೂ ಸೇರಿ ಸಾಹೇಬ್ರಿಗೆ ಒಂದ್ಸಾರಿ ಮಾತಾಡಿ ನಾವು ಸ್ಮಾಲ್ ಸ್ಕೇಲ್, ಯಾಕಂದ್ರೆ ಅದ್ರ ತರ ಕುಡಿಸೋವರಾಗಿದ್ದಾರೆ. ಸೊ ಆ ಒಂದ್ ನಿಟ್ಟಿನಿಂದ ಇನ್ ಮುಂದ್ ಮಹಿಳೆಯರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟ. ಇದಿಷ್ಟು ಸ್ಟೇಟ್ KPCC ಮೆಂಬರ್ ಆಗಿರ್ತಕ್ಕಂಥ ರಕ್ಷಿತಾ ಹೆಗ್ಡೆ ಅವರ ಒಂದು ಏನು ಅಭಿಪ್ರಾಯ ಅನಿಸಿಕೆ ಅಂತ ಹೇಳ್ಬೋದು. ಅವರು ಕೂಡ ನಾನು ಕೂಡ ಏನು ಮನ್ಮಥದಿಂದ ಪಕ್ಷಕ್ಕೆ ಮೇಟಿ ಅವ್ರನ್ನ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾನೆ ಅಂತ ಹೇಳಿ ಜನ ಜೊತೆ ಅಭಿಪ್ರಾಯ ಹಂಚಿಕೊಂಡಾರೆ. ಧನ್ಯವಾದಗಳು.